ಹಲೋ ಗೆಳೆಯರೇ, ವೆಲ್ಕಮ್ ಟು ಅವರ್ ಚಾನಲ್. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಪ್ರಸ್ತುತ ನಿಮಗೆ ಒಳ್ಳೆಯ ಒಂದು ಹುಡುಗಿ ಸಿಗ್ತಾ ಇಲ್ವಾ ಮದುವೆ ಆಗೋದಕ್ಕೆ? ನಮ್ಮ ಚಾನಲಲ್ಲಿ ಪ್ರಸ್ತುತ ಸಿಂಧೂರ ಅಂತ ಈಕೆ ಬಂದು KR ಪುರಂನಲ್ಲಿ ಪ್ರಸ್ತುತ ವಾಸವಾಗಿರೋದು. ಹುಡುಗಿಯ ಫೋಟೋ ಆಲ್ರೆಡಿ ನೀವು ತಮ್ಮೇಲಲ್ಲಿ ನೋಡಿರ್ತೀರ, ನನ್ನ ಫೋಟೋನ ತೋರ್ಸೋಕ್ಕೆ ಹೋಗಲ್ಲ. ಪ್ರಸ್ತುತ ಸಿಂಧೂರ ಅವರು 25ರ ವಯಸ್ಸಿನ ಒಬ್ಬ ಹುಡುಗಿ, ಮೈಸೂರಿನ KR ನಗರದಲ್ಲಿ ಪ್ರಸ್ತುತ ವಾಸವಾಗಿರೋದು. ಖಾಸಗಿ ಆಸ್ಪತ್ರೆಯಲ್ಲಿ ಪ್ರೈವೇಟ್ ಕೆಲಸವನ್ನು ಮಾಡಿಕೊಂಡಿದ್ದಾರೆ ಈಕೆ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವರ ತಂದೆಯವ್ರ ಜೊತೆ ನಾವು ಮಾತಾಡಿದಾಗ, ಸರ್, ಒಂದು ಒಳ್ಳೆಯ ಜಾಬ್ ಇರತಕ್ಕಂಥ ಹುಡುಗನ್ನ ಹುಡುಕಾಟ ಮಾಡಿಕೊಡಿ ಅಂತ ಅವ್ರು ಅಷ್ಟೇ ಹೇಳಿದರು. ನಾನು ಆವಾಗ ಈ ಒಂದು ಸಿಂಧೂರ ಅವರಿಗೆ ಕೇಳಿದಾಗ, ಸರ್, ನನಗೆ ಕೆಲವೊಂದಿಷ್ಟು ಪಾಯಿಂಟ್ಗಳಿದೆ, ಆ ಒಂದು ಪಾಯಿಂಟ್ಗಳಿಗೆ ತಕ್ಕ ಹಾಗೆ ರೀತಿಯ ಹುಡುಗನೇ ಬೇಕು ಅಂತ ಹೇಳಿದ್ದಾರೆ. ಸೊ ಅದನ್ನು ನಾನು ತೋರಿಸ್ತೀನಿ. ಇವರ ತಂದೆಯವರು ಒಬ್ಬ ಬಡ ರೈತರು, ತಾಯಿಯವರು ಮನೆಯಲ್ಲಿ ಗೃಹಿಣಿ ಆಗಿರ್ತಾರೆ. ಒಬ್ಬ ತಮ್ಮ ಡಿಪ್ಲೊಮಾ ಓದ್ತಾ ಇರೋದು ಸ್ನೇಹಿತರೆ. ಆ್ಯಂಡ್ ಈಕೆ ಒಂದು ಶಾಂತ ಸ್ವಭಾವದ ಹುಡುಗಿ, ಕ್ಲೀನಿಂಗ್ ತುಂಬ ಇಷ್ಟಪಡ್ತಾರೆ, ಮನೆಯಲ್ಲಿ ಕೆಲಸ ಮಾಡ್ತಾರೆ, ಅಡುಗೆ ಎಲ್ಲ ರೀತಿಯಲ್ಲೂ ಕೂಡ ಮಾಡ್ತಾರೆ. ಏನೂ ಕೂಡ ಈಕೆ ಹತ್ರ ಸಮಸ್ಯೆ ಇಲ್ಲ ಈ ಒಂದು ಸಿಂಧೂರ. ಸೊ ಈಕೆ ಇಷ್ಟಪಟ್ಟು ಹೇಳಿರ್ತಕ್ಕಂಥ ಪಾಯಿಂಟ್ಗಳು ಈ ರೀತಿ ಇರ್ತಕ್ಕಂಥದ್ದು. ಒಂದನೇದು, ಸ್ಥಿರತೆ ಇರ್ತಕ್ಕಂಥ ಹುಡುಗ. ಒಂದು ಕೆಲಸದ ಮೇಲೆ ಸ್ಥಿರತೆ ಅಂದರೆ ನೀವು ಬೆಕ್ಕದ ಕೆಲಸ ಮಾಡಿ ಅದನ್ನೇ ಕೊನೆ ತನಕ ಮಾಡಬೇಕು, ಇದು ಸ್ಥಿರತೆ ಇರ್ತಕ್ಕಂಥ ಹುಡುಗ. ತಾತ್ಕಾಲಿಕ ಖುಷಿಗಿಂತ ದೀರ್ಘ ನೆಮ್ಮದಿ ಮುಖ್ಯ, ಜೀವನದಲ್ಲೂ ಕೂಡ ಹೌದು, ಸಂಬಂಧದಲ್ಲೂ ಕೂಡ ಹೌದು ಅಂತ ಹೇಳಿದ್ದಾರೆ. ಸೊ ತಾತ್ಕಾಲಿಕ ಅಂದರೆ 2 ನಿಮಿಷದ ಸುಖಕ್ಕೋಸ್ಕರ ಲೈಫ್ ಹಾಳು ಮಾಡ್ಕೊಳಕ್ಕೆ ಹೋಗಬೇಡಿ, ಕಡೆ ತನಕ ನಾನು ನಿಮ್ಮ ಜೊತೆನೇ ಇರ್ತೀನಿ, ನನ್ನ ಜೊತೆ ಚೆನ್ನಾಗಿರಿ, ಇವ್ರು ಹೇಳಿರೋದು. ಸೊ ಜೀವನದಲ್ಲೂ ಹೌದು, ನನ್ನ ಸಂಬಂಧಿಕರಲ್ಲೂ ಕೂಡ ಹೌದು, ಇದೇ ಒಂದು ಬಾಂಡಿಂಗ್, ನೀವು ನನ್ನ ಜೊತೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿದ್ದಾರೆ. ಡ್ರಾಮಾ ನನ್ನ ಹತ್ರ ಮಾಡಬೇಡಿ, ಸುಳ್ಳು ನನ್ನ ಹತ್ರ ಹೇಳಬಾರ್ದು, ಕ್ಲಾರಿಟಿ ಕೊಡಬೇಕು. ನಾನು ತಪ್ಪು ಮಾಡಿದ್ನಾ ಏನು ಹೇಳಿ ಕ್ಲಾರಿಟಿ, ಅದನ್ನು ಕ್ಲಾರಿಫಿಕೇಷನ್ ಕೊಟ್ಬಿಟ್ಟು ಕ್ಲಿಯರ್ ಮಾಡಿಬಿಡೋಣ. ಸೊ ಅದನ್ನೇ ಇಟ್ಕೊಂಡು ಮತ್ತೆ ಮತ್ತೆ ಮಾತಾಡೋದು ಬೇಡ ಅಂತ ಹೇಳಿದ್ದಾರೆ. ಲೈಫ್ ಟೈಮ್ ಕಮಿಟ್ಮೆಂಟ್ ಇರ್ತಕ್ಕಂತಹ ಒಬ್ಬ ವ್ಯಕ್ತಿತ್ವ ನಿಮ್ಮ ಹತ್ರ ಇರಬೇಕು, ಆ್ಯಂಡ್ ನಂಬಿಕಸ್ಥ ಹುಡುಗ ಆಗಿರಬೇಕು ಅಂತ ಹೇಳಿದ್ದಾರೆ. ಸೊ ಹೊಸ ವಿಷಯ ಏನಪ್ಪ ಅಂತಂದರೆ, ಪ್ರಸ್ತುತ ನೀವು ಯಾವ ಜಾತಿಯ ಹುಡುಗ ಆಗಿದ್ರೂ ಕೂಡ ಪರವಾಗಿಲ್ಲ, ನೋಡೋದಕ್ಕೆ ಬ್ಲ್ಯಾಕ್ ಇದ್ದರೂ ಕೂಡ ಪರವಾಗಿಲ್ಲ, ಈ ಪಾಯಿಂಟ್ಸ್ಗಳು ನಿಮ್ಮ ಹತ್ರ ಇದ್ರಿ ಅಂತಂದರೆ ಒಂದು 90% ಓಕೆ ಆಗ್ತೀರಾ. ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಬಂದುಬಿಟ್ಟು, ಮಾಂಸಾಹಾರಿ ಪ್ರಿಯ ಆಗಿರಬೇಕು ನೀವು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಈಕೆ ಇನ್ನಷ್ಟು ಮಾಹಿತಿ ನಿಮಗೆ ಬೇಕಾಗಿದ್ದರೆ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಒಂದು Gmail ID ಕೊಟ್ಟಿರ್ತೇವೆ, ಅಲ್ಲಿಗೆ ಡೈರೆಕ್ಟಾಗಿ ಒಂದು ಮೆಸೇಜ್ ಮಾಡಿ ನೀವು ಹಾಯ್ ಅಂತ, ಪ್ರತಿಯೊಂದು ಮಾಹಿತಿ ಬ್ರೋಕರ್ ಅವರು ನಿಮಗೆ ಕಳಿಸಿಕೊಡ್ತಾರೆ. ಮತ್ತು ಆಫರ್ಸ್ಗಳಿರೋದು ನೋಡಿ ಸ್ನೇಹಿತರೆ, ಏನಂದರೆ ನಂಬರ್ 1 ಆಫರು, ಪ್ರಸ್ತುತ ಈಕೆಯನ್ನು ನೀವೇನಾದರೂ ಮದುವೆ ಆದರೆ ಈ ಒಂದು ಕಾರು ನಿಮಗೆ ಸಿಗ್ತಕ್ಕಂಥದ್ದು. ಸೊ ಅವ್ರನ್ನ ಮದುವೆ ಆದರೆ ನಮಗೇನಕ್ಕೆ ರೀ ಕಾರ್ ಕೊಡ್ತಾರೆ? ಯಾಕ್ರಿ ಕೊಡಲ್ಲ? ಅವರು ಹೇಳಿರೋದು ಪಾಯಿಂಟ್ಗಳನ್ನು ಅರ್ಥ ಮಾಡ್ಕೊಳ್ಳಿ. ಈ ರೀತಿಯೇ ಇರಬೇಕು ಹುಡುಗ, ಇದೇ ರೀತಿ ಮಾಡ್ಕೊಂಡು ಹೋಗಬೇಕು, ಜಾಬ್ ಇರಬೇಕು, ಜೊತೆಗೆ ಶಿಸ್ತು ಇರಬೇಕು, ಮತ್ತು ನನ್ನ ಕೆಲಸಗಳನ್ನು ಮಾಡಬೇಕು, ಜೊತೆಗೆ ನನ್ನ ರೀತಿಯಲ್ಲಿ ನೋಡ್ಕೊಂಡು ಹೋಗಬೇಕು ಅಂತ ಏನು ಪಾಯಿಂಟ್ ಆಫ್ಗಳು ಹೇಳಿದ್ರು, ಅದಕ್ಕೆ ತಕ್ಕ ಹಾಗೆ ಹುಡುಗ ಸಿಗೋದು ಒಂದು 50ರಲ್ಲಿ ಪ್ರಸ್ತುತ ನೀವು ಒಬ್ಬರು ಸಿಗ್ತೀರಾ. ಸೊ ಸಿಕ್ಕಿರ್ತಕ್ಕಂಥ ನಿಮಗೆ ಡಿಮ್ಯಾಂಡಲ್ಲಿ ಪ್ರಸ್ತುತ ಮದುವೆ ಆಗೋದು ತಪ್ಪ? ಡಿಮ್ಯಾಂಡ್ ಕೊಟ್ಬಿಟ್ಟು ವರದಕ್ಷಿಣೆ ಕೊಡೋದು ತಪ್ಪ? ಖಂಡಿತ ಇಲ್ಲ, ಕೊಟ್ಟೆ ಕೊಡ್ತಾರೆ, ಭಯ ಪಡೋಕ್ಕೆ ಹೋಗ್ಬೇಡಿ. ತೋರಿಸ್ತೀನಿ ಡೀಟೇಲ್ಸ್ಗಳನ್ನು ನೋಡಿ. ಸೊ ಅವರ ಅಡುಗೆ ವಿಚಾರದಲ್ಲಿ ಏನೂ ಕೂಡ ಸಮಸ್ಯೆ ಇಲ್ಲ ಸ್ನೇಹಿತರೆ, ಮಾಂಸಾಹಾರಿನೂ ಮಾಡ್ತಾರೆ, ಸಸ್ಯಾಹಾರಿನೂ ಮಾಡ್ತಾರೆ, ತಂದೆ ತಾಯಿಯವ್ರನ್ನ ಚೆನ್ನಾಗಿ ನೋಡ್ಕೊಳ್ತಾರೆ. ಯಾಕಂದರೆ ಒಬ್ಬ ರೈತ ಕುಟುಂಬದಿಂದ ಬಂದಿರತಕ್ಕಂಥ ಹೆಣ್ಣು ಮಗಳ್ರಿ, ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂತಂದರೆ ಹಂಗೆ ಚೆನ್ನಾಗಿ ನೋಡ್ಕೊಳ್ತಾರೆ. ಇದು ಹೈಡ್ರೋನಿಕ್ ಆಗಿರ್ತಕ್ಕಂಥ ಕಂಫರ್ಟೇಬಲ್ ಎಕ್ಸಲೆಂಟ್ ಕಾರು, ಮಹೀಂದ್ರ XIV 300 ಏನಿದೆ ಆ ಮಾಡಲಲ್ಲಿ 2ನೇ ಫ್ಯೂಚರಲ್ಲಿ ರೆಡ್ ಆಗಿ ಕಲರಲ್ಲಿ ತಯಾರು ಮಾಡಿದ್ದಾರೆ. ಹೆವಿ ಸೇಫ್ಟಿ ಆಗಿರ್ತಕ್ಕಂಥ SIV ಕಾರ್ ಇದು, ಮತ್ತು ಒಳ್ಳೆಯ ಒಂದು ಪೆಪ್ಪಿ ಪರ್ಫಾರ್ಮೆನ್ಸ್ ಇದೆ ಸ್ನೇಹಿತರೆ. ಗುಡ್ ಬ್ಯಾಲೆನ್ಸ್ ಆಗುವಂಥ ಒಂದು ಕಾರು. ಇದರ ಧೂಮ್ ಆ್ಯಂಡ್ ಗ್ಲಾಸಸ್ ಡಿಸೈನ್ನ ನೋಡ್ಕೊಳ್ಳಿ. ಸೊ ಕಾರಿನ ಡಿಸೈನು, ಗ್ಲಾಸಸ್ ಎಲ್ಲನೂ ಕೂಡ ನಿಮಗೆ ಚೆನ್ನಾಗಿ ಅಂತ ಅನಿಸಿದ್ರೆ ನೀವು ಇವರನ್ನು ಮದುವೆ ಆಗ್ಬೋದು. ಯಾಕಂದರೆ ವರದಕ್ಷಿಣೆ ರೂಪದಲ್ಲಿ ಅವ್ರು ನಿಮಗೆ ಕೊಡ್ತಾ ಇರೋದು ಸ್ನೇಹಿತರೆ. ಆ್ಯಂಡ್ ನಾನು ವೆರಿ ವೆರಿ ಇಂಪಾರ್ಟೆಂಟ್ ಕೇಳಿದಾಗ ಅವ್ರಿಗೆ, ಆ್ಯಂಡ್ ಇದು ಅಷ್ಟೇನೋ ಸ್ವಲ್ಪ ದುಡ್ಡು ಕೊಡ್ತೀರಾ ಅಂದರೆ, ದುಡ್ಡು ಏನು ಕೊಡಲ್ಲ ಸರ್, ಸದ್ಯಕ್ಕೆ ಇಷ್ಟೇ ಕೊಡ್ತಾ ಇದ್ದೀನಿ ಅಂತ ಹೇಳಿರೋದು. ಈ ರೀತಿ ಇದೆ. ಮೇಲ್ಗಡೆ ನೀವು ಮಾಡಿಸಿದ್ರೆ ಸನ್ರೂಫ್ ಮಾಡಿಸ್ಬೋದು, ಅದಕ್ಕೆ ಅವ್ರು ದುಡ್ಡು ಕೊಡ್ತಾರೆ. ಸೊ ಒಳಗಡೆ ಮಾತ್ರ ನಾನು ವೈಟ್ ಮಾಡಿಸಿದ್ದೇನೆ, ಕೆಳಗಡೆ ಹೊರಗಿನ ಭಾಗದಲ್ಲಿ ಒಂದು ರೆಡ್ ಕಲರಲ್ಲಿದೆ ಅಂತ ಹೇಳಿದ್ದಾರೆ. ರೆಡ್ಡೇ ಏನಕ್ಕೆ ತೆಗೆದುಕೊಂಡಿದ್ದಾರೆ ಅಂದರೆ ಅವರ ಒಂದು ಫೇವ್ರೇಟ್ ಕಲರ್ ಆಗಿರೋದು ರೆಡ್ಡು, ಹಾಗಾಗಿ ಪ್ರಸ್ತುತ ರೆಡ್ ಕಲರ್ನ ತೆಗೆದುಕೊಂಡಿದ್ದಾರೆ ಸ್ನೇಹಿತರೆ. ಒಳಗಡೆ ಎಲ್ಲನೂ ಕೂಡ ಒಂದು ವೈಟಲ್ಲಿ ಇರ್ತಕ್ಕಂಥದ್ದು.
ಸೊ ಕಂಫರ್ಟಬಲ್ ಆಗಿ ಇಲ್ಲಿ ಸಪ್ರೇಟ್ ಎ ಸಿ ಇದೆ, ಎಲ್ಲರೂ ಕೂಡ ಬರೋದಕ್ಕೆ ಎ ಸಿ ಇದೆ ಮತ್ತು ಏರ್ ಬ್ಯಾಗ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ, ಅದನ್ನು ಕೂಡ ತೋರಿಸ್ತಾ ಇದ್ದೀನಿ. ಏರ್ ಬ್ಯಾಗ್ ಚೆನ್ನಾಗಿದೆ ಸ್ನೇಹಿತರೆ. ಸೊ ಡ್ರೈವಿಂಗ್ ಸ್ಕಿಲ್ಲು ಮತ್ತು ಡೆವಲಪ್ಮೆಂಟಾಗಿ ನೀವು ಡ್ರೈವರ್ ಆಗಿ ಇವ್ರ ಜೊತೆ ಇರಬೇಕು, ನಾನು ಇವ್ರ ಜೊತೆ ಸಂಬಂಧ ಬೆಳೆಸಬೇಕು ಅಂದರೆ ಅವರು ಹೇಳಿರ್ತಕ್ಕಂಥ ಪಾಯಿಂಟ್ಗಳನ್ನು ನೀವು ಫಾಲೋ ಅಪ್ ಮಾಡ್ಕೊಂಡು ಹೋಗಬೇಕು. ಸೊ ಅದಕ್ಕೆಲ್ಲಕ್ಕೂ ಕೂಡ ಮೊದಲು ಹೋಗಿ ಡಿಸ್ಕ್ರಿಪ್ಷನ್ ಇರ್ತಕ್ಕಂಥ ಜಿಮೇಲ್ ಐ ಡಿಗೆ ಮೆಸೇಜ್ ಮಾಡಿ. ಆವಾಗ ನಿಮಗೆ ಪ್ರಸ್ತುತ ಅವರು ತಮ್ಮ ಡೀಟೇಲ್ಸ್ಗಳನ್ನು ಏನೆಲ್ಲ ಹೇಳಬೇಕು, ಏನೆಲ್ಲ ಮಾಡಬೇಕು ಅನ್ನೋದನ್ನು ಹೇಳ್ತಾರೆ. ಸೊ ಇದು ಇಂಜಿನು ಪ್ರಸ್ತುತ ಒಂದು ಒಳ್ಳೆಯ ಇಂಜಿನ್ ಇದೆ. ಮೈಲೇಜಿಂಗ್ ಕೊಡ್ತಕ್ಕಂಥದ್ದು 26 to 27ವರೆಗೂ ಮೈಲೇಜಿಂಗ್ ಕೊಡುತ್ತೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಮಾಡಲ್ಸ್ ಚೆನ್ನಾಗಿದೆ, ಇಂಜಿನ್ ಕೂಡ ಚೆನ್ನಾಗಿದೆ, ಕೆಲಸ ಕೂಡ ಒಂದು ಚೆನ್ನಾಗಿ ಬರ್ತಕ್ಕಂಥದ್ದು, ಏನು ಕೂಡ ಇದರಲ್ಲಿ ಪ್ರಾಬ್ಲಮ್ ಅನ್ನೋದೇ ಇಲ್ಲ. ಫ್ರೆಶ್ ಆಗಿರ್ತಕ್ಕಂತಹ ಒಂದು ಈಸಿ ಟು ವೇನಲ್ಲಿ ರೆಡಿಯಾಗಿರ್ತಕ್ಕಂತಹ ಕಾರ್ ಇದು. ಸೊ ಬೇಗ ಬೇಗ ಅವರಿಗೆ ಇಷ್ಟ ಆಗಿ ನೀವು ಸಹ ನಿಮ್ಮ ಡೀಟೇಲ್ಸ್ಗಳನ್ನು ಕಳಿಸಿಕೊಟ್ಟು ಈ ಒಂದು ಕಾರನ್ನು ತೆಗೆದುಕೊಂಡು ಎಂಜಾಯ್ ಮಾಡಿ ಸ್ವಾಮಿ. ಒಳ್ಳೆಯದಾಗಿರಲಿ, ಆದಷ್ಟು ಬೇಗ ನಿಮಗೂ ಕೂಡ ಒಳ್ಳೆಯ ಒಂದು ಹುಡುಗಿ ಸಿಕ್ಕಲಿ, ನೀವು ಅಂದುಕೊಂಡಿರ್ತಕ್ಕಂಥ ಎಲ್ಲನೂ ಕೂಡ ಈಡೇರಲಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನಿಮಗೆ. ನಮಸ್ತೆ.